ತಾಯಿ ಸ್ಥಾನನ ಯಾರೂ ತುಂಬಲಿಕ್ಕಾಗಲ್ಲ. ಈ ರೇವಣ್ಣವ್ರ ಮಾತು ಮೇಲೆ ವ್ಯಕ್ತ ಆಗ್ತಾ ಇತ್ತು. ನಮ್ಮಮ್ಮ ನಮ್ಮನೆ ದೇವತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಬಹುಶಃ ದೇವೇಗೌಡರ ಸಾರ್ವಜನಿಕ ಬದುಕಿಗೆ ಮೆಟ್ಲಾಗಿದ್ದವರು ಮಾತ್ರ ಶ್ರೀ ಚೆನ್ನಮ್ಮನವರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಅಂಥೇಳಿ ನಾನಾದರೂ ಭಾವಿಸ್ತೀನಿ. ಸುಮಾರು 72 ವರ್ಷಗಳ ಸುದೀರ್ಘ ಸಂಸಾರದಲ್ಲಿ ಒಂದು ಕಾಲದಲ್ಲಿ ಸಂಕಷ್ಟ ಇದ್ದಾಗ ಸಂಘರ್ಷ ಮಾಡ್ತಿದ್ದ ಸಂದರ್ಭದಲ್ಲಿ ಮನೆಯೂ ನಡೆಸಿ ದೈವಭಕ್ತಿಯ ಮೂಲಕ ದೇವೇಗೌಡರಿಗೆ ಬರ್ಬೋದಾಗಿರ್ತಕ್ಕಂಥ ಸಂಕಷ್ಟಗಳನ್ನು ನಿವಾರಿಸುವಂಥ ಕೆಲಸ ಮಾಡ್ತಾ ಅವರ ಸಾರ್ವಜನಿಕ ಬದುಕಿಗೆ ಶಕ್ತಿಯಾಗಿ ನಿಂತಿದ್ರು ಅನ್ನೋ ಮಾತನ್ನು ಕೆಲವರು ಹೇಳ್ತಾ ಇದ್ದರು. ಬಹುಶಃ ಯಾವುದೇ ಮನೆಯಲ್ಲಿ ಒಂದು ಯಶಸ್ಸು ಸಿಗಬೇಕು ಅಂದರೆ ಆ ಮನೆಯಲ್ಲಿರುವಂಥ ಮನೆಗೆ ಸೇರಿದಂಥ ತಾಯಂದಿರು ಅವರ ಪಾತ್ರ ಇಲ್ಲದೇ ಇದ್ದರೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹರದನಹಳ್ಳಿ ದೊಡ್ಡೇಗೌಡರ ಮಗ ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನದಂಥ ಉನ್ನತ ಸ್ಥಾನಕ್ಕೆ ಏರೋದಕ್ಕೆ 7 ದಶಕಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯವಾಗಿರೋದಕ್ಕೆ ದೊಡ್ಡ ಶಕ್ತಿ ಅಂತಂದರೆ ಚೆನ್ನಮ್ಮನವರು ಅನ್ನೋದು ಖಂಡಿತ ನಾವೆಲ್ಲರೂ ಒಪ್ಬೋದಾಗಿರತಕ್ಕಂಥ ಸಂಗತಿ. ಅವರು ಮನೆಯನ್ನು ನಡೆಸಿ